ಜಟಕ ಬಂಡಿ. ನೀವ್ ಯಾಕೆ ಕೇಳ್ಬೇಕು? ನಮ್ ಸಂಸಾರ ನಮ್ಮೇಬೇಕು ಅಂತಾನೆ ಅವ್ರು ಹೇಳ್ತಾ ಇರೋದು ಇವಾಗ. ನಾವ್ ಹೇಳ್ದಂಗ್ ಕೇಳಲ್ಲ, ಮಗು ನಾವ್ ಹೇಳ್ದಂಗ್ ನೋಡ್ಕೊಳಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು ಇವಾಗ. ಅವ್ರು ಹೇಳ್ದಾಗ ನೋಡ್ಕೊಳ್ಳೋದು ಅಂದ್ರೆ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಯಾರು ನಿಮ್ಗೇನು ಬಂದು ಹೇಳೋದೇ ಇಲ್ಲ. ನೋಡ್ಕೊಂತಿರೋದು ಮೇಡಮ್, ನಾನು ಹೇಳ್ತಿಲ್ವ ಚಿಕ್ಕದ್ರಿಂದ ನಮ್ ತಾಯಿನೇ ಇಲ್ಲ, ನಮ್ ಚಿಕ್ಕಮ್ಮನ ಕೈ ಕೆಳಗೆ ನಾವು ಬೆಳೆದಿರೋದು. ಇವಳಾರು ಒಬ್ಳೆ ಮಗಳು, ನಾವು 4 ಜನ ಅಕ್ಕ ತಂಗಿರು, 4 ಜನನು ಚಿಕ್ಕಮ್ಮನ ಕೈ ಕೆಳಗೆ ಬೆಳೆದಿರೋದು ನಾವು. ನಮಗೆ ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಮೇಡಮ್. ನಾವ್ ಈ ತರ ಹಿಂಸೆ ಕೊಡ್ತೀವ? ನಾವ್ ನೋಡಿದ್ರ ಹತ್ರ ಹಿಂಸೆ ಕೊಡೋರಂಗ್ ಕಾಣ್ತೀವ? ಕಣ್ಣಿಗೆ ಹೇಗ್ ಕಾಣ್ತಾರೋ ಹಾಗೆ ಯಾರು ಇರಲ್ಲ. ಬೇಕು ಅಂತ ಇವ್ರು ಹುಟ್ಟಾಕೊಂಡು ಬಂದ್ ಈ ತರ ಹುಟ್ಟಾಕೊಂಡು ನಿಮ್ ಬಗ್ಗೆ ಹೇಳಕ್ಕೆ ನಿಮ್ಮಿಂದ ಆಸ್ತಿ ತಗೋಬೇಕಾ ಅವರು? ಏನ್ ಅವ್ರಿಗೆ ನಿಮ್ ಬಗ್ಗೆ ದ್ವೇಷ? ಆಸ್ತಿ ತಗೋಬೇಕು ಅಂತಾನೆ ಅವ್ರು. ಈಗ 2 ತಿಂಗಳ ಪಾಲ ಆಯ್ತಲ್ಲ ಮೇಡಮ್, ಮಗನ ಅದೇನ ಕೊಟ್ಕೊಂಡು ಪಾಲ್ ತಗೋಬೇಕು ಅಂತ ನಿಮ್ ಹತ್ರ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ? ಇವಾಗ ಏನು 2 ವರ್ಷದ ಹಿಂದೆ ಪಂಚಾಯತಿ ಆಯ್ತು ಅಂತ ನೀವೇ ಹೇಳಿದ್ರಲ್ಲ. ಏನು ಪಂಚಾಯತಿ ಏನಿಲ್ಲ ಮೇಡಮ್, ವಧೆ ಕೊಟ್ಟು ಮಗಳು ಕರ್ಕೊಂಡು ಹೋಗಿದ್ದೆ ಅಷ್ಟೇ. 3 ಜನ ತಂಗಿಯರು ಇದ್ಲು ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಹೋಗಿ ಬೈಕೊಂಡು ಕರ್ಕೊಂಡ್ ಬಂದ್ 2 ಹೊಡ್ಕೊಂಡು ಕರ್ಕೊಂಡ್ ಬಂದಿದ್ಕೆ ಊರಿಗೆಲ್ಲ ನಮ್ ನಾದಿನಿ ಮಗಳು ಫೋನ್ ಮಾಡಿ ಕರ್ಸ್ಕೊಂಡು 5 ಜನ ಮನೆ ಹತ್ರ ಬಂದಿದ್ರು. ಬಂದು ಹೊಡೆದಾಡ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಯಾತಕ್ ಹಾಗೆ ಮಾಡಿದ್ರು ಅಂತ ಕೇಳ್ತಾ ಇದೀನಿ. ಏಂತಕ್ಕೆ ಅಂತಂದ್ರೆ ಮೇಡಮ್, ಸ್ಕೂಲಿಗೆ ಕಳ್ಸಿದ್ದೆ ನಾನ್ ಬೆಳಗ್ಗೆ. ಅದೆಲ್ಲ ಬಿಡಿ, ನಿಮ್ ಬಗ್ಗೆ ಅವ್ರಿಗೇನ್ ಸಿಟ್ಟು ದ್ವೇಷ ನಿಮ್ಮಿಂದ ಕಿತ್ಕೊಳ್ಳೋದೇನಿದೆ ಅವ್ರಿಗೆ? ಏನು ಅಂತ ಅಲ್ಲ ಮೇಡಮ್, ಆಸ್ತಿಗೋಸ್ಕರನ ಈ ತರ ಏನ್ ಆಸ್ತಿ? ಎಷ್ಟಿದೆ? ಎಷ್ಟು ಬರುತ್ತೆ ಮೇಡಮ್? ಬಂದ್ರೆ 1 ಎಕರೆ ಬರುತ್ತೆ. 1 ಎಕರೆ ಎಷ್ಟು ಬರುತ್ತೆ? ಆ 1 ಎಕರೆಗೋಸ್ಕರ ಇಷ್ಟೊಂದೆಲ್ಲ ಎಳ್ದಾಡ್ತಾರೇನ್ರಿ? ಅದೇ ಮೇಡಮ್, ಅದೇ ಮೇಡಮ್ ಅಲ್ಲ, ನೀವ್ ನನಗ್ ಜವಾಬ್ ಹೇಳಿ. 1 ಎಕರೆಗೋಸ್ಕರ ಇಷ್ಟೆಲ್ಲ ಎಳ್ದಾಡ್ತಾರ? ನಿಮ್ ಮಗನ್ ಕರ್ಕೊಂಡೋಗಿ ಮನೇಲಿ ಇಟ್ಕೋತಾರ 1 ಎಕರೆಗೋಸ್ಕರ? ಮೇಡಮ್ ಕಳ್ಸಲ್ಲ ಅವರು. ಕಳ್ಸಿ ನಾವು ಕರ್ಕೊಂಡು ಮಗು ಬಂದ್ರೆ ಕರ್ಕೊಂಡು ಹೋಗಿ. ಬಂದ್ರೆ ಅಂತಂದ್ರೆ ಅವ್ರು ಹೇಳ್ಕೊಟ್ಟಿದಾರಲ್ಲ, ಅವ್ರು ಯಾಕೆ ಹೇಳ್ಕೊಡ್ಬೇಕು? ಅವ್ರು ಹೇಳ್ಕೊಟ್ಟಿರೋದಕ್ಕೆ ಅವ್ಳು ಬರಲ್ಲ ಅಂತಿರೋದು. ಚಿಕ್ಕದಿಂದ ನಮ್ಮ ಹತ್ರನೇ ಬೆಳೆದಿಳ್ತಾನೆ, ಇವಾಗ ಏನಕ್ಕೆ ಬರಲ್ಲ ಅಂತ ಅವಳು. ಸಾಕ್ತಾ ಇರೋದಕ್ಕೆ ನೀವು ಸಾಕೋ ಲಕ್ಷಣದ ಬಗ್ಗೆ ನಾನು ಕೇಳಿದೆ. ನಾವು ಹೇಳ್ತಾ ಇಲ್ವಲ್ಲ, ನಾವು ಸಾಕ್ತಾನೆ ಇರೋದವಳು. ಅದೇ ನೀವು ಸಾಕಿದ ಲಕ್ಷಣದ ಬಗ್ಗೆ ನಾನು ಕೇಳಿದೆ ಅಂದೆ. ಹೇಗೆ ಸಾಕ್ತೀರಿ ಅನ್ನೋದು ನನಗೆ ಗೊತ್ತಾಯ್ತು ಅಂದೆ. ಯಾವ ಮಗು ಇರುತ್ತಮ್ಮ? ಏನಮ್ಮ ನಿಮ್ಗೆ ಆ ಮಗು ಬಗ್ಗೆ ದ್ವೇಷ? ಏನ್ ಮೇಡಮ್, ಏನು ಅಂತ ಕಿರ್ಕುಳ ಕೊಟ್ಟಿದೀವಿ ಅಂತಾನ? ಅವ್ರಿಗೆ ಏನ್ ದ್ವೇಷ ಅಂತಂದ್ರೆ, ನಾನು ನಮ್ಮ ಮನೆಯವರು ನನ್ನ ಮಗಳು ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ನಾವು ಸಂಪಾದನೆ ಮಾಡಿರೋದೆಲ್ಲ ಅವ್ರಿಗೆ ಕೊಡ್ಬೇಕಂತ, ಇರೋ ಆಸ್ತಿ ಎಲ್ಲ ಅವ್ರಿಗೆ ಕೊಡ್ಬೇಕಂತ. ಎಷ್ಟು ಆಸ್ತಿ ಇದೆ? ಎಷ್ಟು ಯಾತಕ್ಕೆ ಅಂತಂದ್ರೆ ಮಗುವಿನ ಭವಿಷ್ಯಕ್ಕೆ, ಓದ್ಸೋದಕ್ಕೆ, ಎಲ್ಲದಕ್ಕೂ ನಾವು ದುಡ್ದಿದ್ದೆಲ್ಲ ಅವ್ರಿಗೆ ಕೊಡ್ಬೇಕಂತ. ನಾವು ದುಡ್ದಿದ್ದೆಲ್ಲ ಕೊಟ್ಟರೆ ನಮಗೇನು ಬೇಡವೇ ಮೇಡಮ್? ನಾವು ಕೆಲ್ಸಕ್ಕೆ ಹೋದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ನೀವು ಮಾತಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ನೀವೇ ನಾವು ಅರ್ಥ ಇರೋ ರೀತಿನೇ ಮೇಡಮ್ ಮಾತಾಡ್ತಿರೋದು. ಯಾರು ಹಾಗೆಲ್ಲ ಯಾರೋ ಅದು ದಿನಾಗ್ಲೂ ಕೂಲಿ ಮಾಡ್ಕೊಂಡು ತಿನ್ನೋರ್ ಹತ್ರ ಕಿತ್ಕೊಂಡ್ಬಿಟ್ಟು ಯಾರು ಊಟ ಮಾಡ್ಬಿಡ್ಬೇಕು ಅಂತ ಯಾರು ಬಯಸ್ತಾರೆ ಮೇಡಮ್. ಅದೇ ಮೇಡಮ್ ಅವರಿಗೆ ಇವಾಗ ಆಗಿರೋದು. ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು. ನಂಬೋ ತರ ಹೇಳ್ಬೇಕಲ್ವೇನಮ್ಮ? ನಾವು ಇವಾಗ ಏನಾದ್ರೂ ಒಂದು ಪರಿಹಾರ ಮಾಡಿ ಬೇಕಾದ್ರೆ ನಮ್ ಜೊತೆ ಕಳಿಸ್ರಿ, ನಾವು ನೋಡ್ಕೊಂತೀವಿ. ನಾವು ನೋಡ್ಕೊಂಡಿಲ್ಲ ಅಂತಂದ್ರೆ ಮಾತಾಡ್ರಿ. ನಾವು ನೋಡ್ಕೊಳಲ್ಲ ಅಂತ ಇವತ್ತಿನವರ್ಗಳನ್ನ ಮನೆ ಬಿಟ್ಟು ಓಡಿಸಿಲ್ಲ ನಾವು. ಅವ್ರಾಗ ಅವ್ರೇನ ಬಂದು ಮನೆ ಬಿಟ್ಟು ಓಡಿಸಲ್ಲ, ದಿಂಬ್ ಹಾಕಿ ಹಿಸ್ಕಿ ಸಾಯಿಸೋಕ್ ಪ್ರಯತ್ನ ಮಾಡ್ತೀರಿ. ಕಣ್ಣಿಗೆ ಖಾರದ ಪುಡಿ ಎರಚ್ತೀರಿ. ನಿಮ್ ಸತ್ಯವಾಗ್ಲೂ ನಾನು ಆತರ ಏನು ಹಿಂಸೆ ಕೊಡ್ತೀನಿ. ನನ್ ಯಾಕಮ್ಮ ಸತ್ಯ ಮಾಡಿ ಎಳಿತೀರಿ ನಿಮ್ ಜಗಳಕ್ಕೆ? ನನ್ ಏನ್ ಗೊತ್ತಾ ಹೇಳೋದು, ಚಿಕ್ಕದಿಂದ ನನ್ ಮೇಲೆ ಸತ್ಯ ಎಲ್ಲ ಮಾಡಬೇಡಿ ತಾಯಿ. ನೀವು ನಿಮ್ ಮಗಳಿಗೆ ಮಾಡಿದ್ದೆ ಸಾಕು, ನನ್ ಮೇಲೆ ಸತ್ಯ ಎಲ್ಲ ಮಾಡಬೇಡಿ. ನಾವು ಆತರ ಮಾಡೋದಾಗಿದ್ರೆ ಈ ತರ ಇಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಮೇಡಮ್. ಹಂಗ್ ಮಾಡಿದ್ರಾಗಿದ್ರೆ ನಾವ್ ಆತರ ಮಾಡೂ ಇಲ್ಲ, ಇನ್ನು ಮಾಡೂ ಇಲ್ಲ, ಮಾಡೋದು ಇಲ್ಲ. ಮತ್ತೆ ಯಾಕಮ್ಮ ಮಗು ನಿಮ್ ಬಗ್ಗೆ ಸುಳ್ಳು ಹೇಳು? ಏತಕ್ ಸುಳ್ಳು ಹೇಳ್ತಾಳೆ ಅಂತಂದ್ರೆ ಅವ್ರು ಹೇಳ್ಕೊಟ್ಟಿರೋದ್ ಮಾತ್ ಕೇಳಿ ಹಂಗ ಹೇಳ್ತಾಳೆ ಮೇಡಮ್. ಹುಡುಗಿ ಹೇಳ್ಕೆ ಮಾತ್ ಕೇಳೋದ್ ಜಾಸ್ತಿ. ಬೇಕಾದ್ರೆ ನನ್ ಮಗಳವಳೆ ಕರ್ದ್ಬಿಟ್ಟು ಕೇಳ್ರಿ. ಬೇಕಾದ್ರೆ ನಾವು ಸುಳ್ಳು ಹೇಳ್ತೀವಿ ಅಂತ ನಮ್ಮ ಮಕ್ಳುಗಳು ಸುಳ್ಳು ಹೇಳಲ್ವಾ? ಕರ್ದ್ಬಿಟ್ಟು ಕೇಳ್ರಿ ಬೇಕು. ಆ ಮಗು ಸುಳ್ಳು ಹೇಳತ್ತೆ, ನಿಮ್ ಮಗಳು ಸುಳ್ಳು ಹೇಳಲ್ವಾ? ಅಲ್ಲ, ನೀವ್ ಹೇಳೋದ್ ಮಕ್ಳು ತಾನೇ ಇಬ್ರು. ಮತ್ತೆ ಒಂದ್ ಮಗು ಸುಳ್ಳು ಹೇಳತ್ತೆ, ಇನ್ನೊಂದ್ ಮಗು ಸುಳ್ಳು ಹೇಳಲ್ವಾ? ಅವ್ರಿಗೆ ಆತರನ ಅಂತಂದ್ರೆ ನಾವೇನು ಮಾಡಕ್ಕಾಗುತ್ತೆ ಹೇಳ್ರಿ? ನಾವು ಹೆಂಗ್ ಬೇಕಂಗ್ ನೋಡ್ಕೊಂತಾನೆ ಇದೀವಿ. ನೋಡ್ಕೊಂಡಂಗೆ ಅವಳನ್ನ ಕೈ ಬಿಟ್ಬಿಟ್ಟಿಲ್ಲ, ನೀವೇ ನೋಡ್ಕೊಳ್ರಿ ಅಂತ ನಾವೇ 10,000 ರೂಪಾಯಿ ದುಡ್ಡು ಕೊಟ್ಟು ಬಿಟ್ಟಿದೀವಿ ಅವಳ ಹತ್ರ. ನೀವು ನೋಡ್ಕೋತಿಲ್ಲ ಅಂತ ಅವ್ರು ಹೇಳ್ತಿಲ್ಲ, ನೀವು ಕೊಡೋ ಹಿಂಸೆಗಳ ಬಗ್ಗೆ ಹೇಳ್ತಾರೆ. ನಾನ್ ಮೇಡಮ್ ನಾನು ಏನ್ ಹಿಂಸೆನೂ ಕೊಟ್ಟಿಲ್ಲ ಮೇಡಮ್. ಅವರೇ ಹುಟ್ಟಾಕೊಂಡು ಹೇಳ್ತಾ ಇರೋದು ಮೇಡಮ್. ಅವ್ರು ಹಂಗಂತನ ಯಾಕಮ್ಮ? ಯಾಕೆಂತ ದ್ವೇಷ ಅವ್ರಿಗೆ. ಚೆನ್ನಾಗಾದ್ರಲ್ಲ, ಇವ್ರು ಏನಾರ ಮಾಡಿ ಇಬ್ರಲ್ಲ ತುಂಬಾ ಚೆನ್ನಾಗಿದ್ದೀರಿ. ಎಷ್ಟು ಶ್ರೀಮಂತರು ನೀವು. ನಿಮ್ ಬಗ್ಗೆ ನೋಡಿ ಹೊಟ್ಟೆ ಉರಿ ಪಟ್ಕೊಳ್ಳೋ ಅಷ್ಟು ಶ್ರೀಮಂತರು ಅಂತ ಅಲ್ಲ. ಇವ್ರೆಲ್ಲ ಚೆನ್ನಾಗಿದಾರಲ್ಲ, ಈ ಹುಡ್ಗಿನ ಇಲ್ಲಿ ಬಿಟ್ಬಿಟ್ಟು ನಮ್ಮ ಹತ್ರನ ಅಂತ ಅವ್ರಿಗೆ ಅದೇ ಹೊಟ್ಟೆ ಉರಿ. ಬಿಟ್ಬಿಟ್ಟು ಅಂದ್ರೆ ನೀವು ಅವರೇ ಮಾಡ್ಕೊಂಡಿದ್ದ, ಅವರೇ ಕರ್ಕೊಂಡು ಹೋಗಿದ್ದ ಹುಡ್ಗಿನ. ನೀವ್ ಹೇಳ್ತಾ ಇರೋದ್ರಲ್ಲಿ ಏನು ಅರ್ಥ ಇಲ್ಲ. ನೀವು ತೊಂದರೆ ಕೊಡ್ತೀರಿ ಅಂತ ನಿಮ್ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ, ನೀವ್ ಅಲ್ಲಿ ಬಿಟ್ಬಿಟ್ರಿ ಅಂತ ಹೇಳ್ತಾ ಇದ್ದೀರಿ. ನೀವ್ ಹೇಳ್ತಾ ಇದ್ದೀರಿ ಏನು ಯಾವ್ದು ಸತ್ಯ ಆಗಿದ್ರೆ? ಯಾವ್ದನ್ನು ತೊಂದರೆ ಕೊಟ್ಟಿಲ್ಲ ಮೇಡಮ್. ನಾವು ಸುಮ್ನೆ ಇವ್ರು ಇಲ್ದಿದ್ದ ಆರೋಪ ಹೊರ್ತಿದಾರೆ ನಮ್ಮ ಮೇಲೆ ಅಷ್ಟೇನ. ಬೇಕು ಅಂತ ಎಷ್ಟು ಹೇಳಕ್ ಸಾಧ್ಯ? ಎಷ್ಟು ಹೇಳ್ಬೋದು ಸುಳ್ಳು ಹೇಳಿ? ವರ್ಷಗಟ್ಲೆ ಸುಳ್ಳು ಹೇಳ್ತಾರೆ. ಹೇಳ್ತಾ ಇರೋದೇ ಸುಳ್ಳು ಮೇಡಮ್. ಅವರು ಆ ಮಗು ಸುಳ್ಳು ಹೇಳ್ತಾ ಇದೆ, ನೀವ್ ಹೇಳ್ತಾ ಇರೋದು ಸತ್ಯ ಅನ್ನೋದಿದ್ರೆ? ನಾವ್ ಹೇಳ್ತಾ ಇರೋ ಸತ್ಯ ಅಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ಕೊಟ್ಟಿರೋ ತರನೇ ಹುಡುಗಿ ಹೇಳ್ತಾ ಇರೋದು. ಯಾರು ಹೇಳ್ಕೊಟ್ಟಿದ್ದಾರೆ? ಅವ್ರೇನ ಈಗ ಬಂದಿದಾರಲ್ಲ, ಅವ್ರೇನ ಹೇಳ್ಕೊಡ್ತಾ ಇರೋದು. ಯಾಕೆ ಹೇಳ್ಕೊಡ್ಬೇಕು? ಯಾಕೆ ಹೇಳ್ಕೊಡ್ತಿರ? ಅದೇ ಮೇಡಮ್, ಈ ತರನೇ ಹೇಳ್ಕೊಡ್ತಿರೋದು. ಅವ್ರು
ಯಾಕೆ ಹೇಳ್ಕೊಡ್ತಾ ಇದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಹೇಳಕ್ ಕಾರಣನೇ ಇಲ್ಲ. ಯಾಕೆ ಅಂತಂದ್ರೆ ಕಾರಣ ಇಲ್ಲಮ್ಮ ನಿಮ್ಮ ಹತ್ರ. ಮೇಡಮ್ ನೀವು ಕಾರಣ ಇಲ್ಲ, ಎಷ್ಟು ನ್ಯಾಯ ಪಡಿಸ್ಕೊಂಡ್ರು ಕಾರಣ ಇಲ್ಲ. ಅವ್ರಿಗೆ ಹೇಳ್ಕೊಡಕ್ ಕಾರಣ ಇಲ್ಲ, ಅವ್ರು ಹೇಳ್ಕೊಡ್ತಾನೂ ಇಲ್ಲ. ಹೇಳ್ಕೊಡೋದು ಅಂತ ನಿಮ್ಗೆ ಸತ್ಯ ಒಪ್ಕೊಳಕ್ ಇಷ್ಟ ಇಲ್ಲ, ನಿಮ್ ಯಜಮಾನ್ರ ಮುಂದೆ ಭಯ ಅಷ್ಟೇ. ಇಲ್ಲ ಮೇಡಮ್, ಅವ್ರ ಮುಂದೆ ಏನಕ್ಕೆ ಭಯ? ಅವರೇ ನೋಡಿದಾರೆ, ನಾವು ಎಲ್ಲ ಒಟ್ಟಿಗೆ ತಾನೇ ಇರೋದು. ಅವ್ರಿಗೊಂಥರ ಮಾಡಿ ನಮಿಗೊಂಥರ ಮಾಡ್ಕೊಂತೀವ ನಾವು. ನಿಮಗ್ ಮಗಳ ಜವಾಬ್ದಾರಿ ಬೇಡವಾ? 2 ವರ್ಷದಿಂದ ಆ ಮಗು ಯಾರ್ದೋ ಮನೇಲಿ ಕೂತಿದೆ, 1 ರೂಪಾಯಿ ನೀವು ಖರ್ಚು ಮಾಡಿಲ್ಲ, ಇದುವರೆಗೂ ಬೆಳೆಸಿದ್ದೀನಿ ಅಂತೀರಿ. ಯಾರನ್ನ ಬೆಳೆಸಿದ್ದೀರಿ? ನನ್ನನ್ ಬೆಳೆಸಿದ್ರ ನೀವು? ನಿಮ್ ಮಗಳನ್ನ ನೀವು ಬೆಳೆಸಿದ್ರಿ? ನಾನೇ 10,000 ಕೊಟ್ಟವ್ರು, ಆ ಖರ್ಚಾಗ ಅವ್ರು ಬೆಳೆಸೋರು ಮೇಡಮ್. ಹೋದ ಖರ್ಚೆಲ್ಲ ನಾನೇ ಕೊಟ್ಟಿದ್ದೀನಿ. ಏನ್ ದೊಡ್ಡ ಸಹಾಯ ಮಾಡಿಲ್ಲ ರೀ, ನಿಮ್ ಮಗಳು ಕೊಡ್ತಾ ಇದ್ದೀರಿ. ಮೇಡಮ್ ಯಾರಿಗೂ ಕೊಟ್ಟಿಲ್ಲ, ಬೀದಿಲಿ ಹೋಗೋರು ಕೊಟ್ಟಿದ್ದೀರೇನು? ಇಲ್ಲ, ನಮ್ಮ ಮಗಳಿಗೆ ಕೊಟ್ಟರೆ ಅದನ್ನೇ ನಾವು ಹೇಳ್ತಾ ಇದ್ದೀನಿ. ಸಾಕ್ತಾ ಇದ್ವಲ್ಲ, ಅವ್ರು ಏನು ಕರ್ಕೊಂಡು ಹೋಗ್ಬೇಕು. ನೀವು ಸಾಕೋ ಲಕ್ಷಣದ ಬಗ್ಗೆ ನಾನು ಕೇಳ್ದೆ. ಏನೇನಿದೆ? ರೇಖಾ. ರಮ್ಯಾ ಎಲ್ಲಿ? ಅತ್ತೆಯವ್ರ ಮನೇಲಿ. ಅತ್ತೆಯವ್ರ ಮನೆ? ಯಾಕೆ ಅತ್ತೆಯವ್ರ ಮನೆ? ಜಗಳ ಮಾಡಿ ಕರ್ಕೊಂಡು ಹೋಗೋರು. ಯಾಕೆ ಜಗಳ ಮಾಡ್ಕೊತಾರೆ? ಹೊಡಿತಾರೆ ಅಂತ. ಯಾರು ಹೊಡಿತಾರೆ? ನಮ್ಮಪ್ಪ ನಮ್ಮಮ್ಮ. ಹೊಡಿಯೋದು ನೀನು ಯಾವತ್ತೂ ನೋಡಿದ್ಯಾ? ಹಣೆಗೆ ಗಾಯ ಆಗಿ ರಕ್ತ ಬಂದಿದ್ದು ಹೌದಾ ರಮ್ಯಾಗೆ? ನಿಂಗೆ ಬರ್ತ್ಡೇ ಮಾಡ್ತಾರಲ್ಲ, ಏನು ಕೊಡಿಸ್ತಾರಪ್ಪ? ಹೊಸ ಡ್ರೆಸ್ ಕೊಡಿಸ್ತಾರ ಬರ್ತ್ಡೇಗೆ? ಆಮೇಲೆ ಸ್ವೀಟು ಇಲ್ಲ, ಹೊಸ ಡ್ರೆಸ್ಸು. ಅಕ್ಕಂಗೆ ಯಾವತ್ತಾದ್ರೂ ಕೊಡಿಸಿದಾರ? ಅಕ್ಕ ನಿಮ್ಮ ಮನೆಗೆ ಬರಲಿ ಅಂತ ಆಸೆ ಇದೆ ನಿಮಗೆ? ನಿಮ್ಮ ಅಮ್ಮನ ಬುದ್ಧಿ ಅಕ್ಕಂಗೆ ಹೊಡೆದ್ರೆ ನಂಗೆ ಬಂದು ಹೇಳ್ತೀಯ? ಅಮ್ಮ ಅವಳಿಗೆ ಹಿಂಸೆ ಕೊಟ್ಟರೆ ನಂಗೆ ಬಂದು ಹೇಳ್ತೀಯ? ನಿಮ್ಮ ಮಗಳು ಸುಳ್ಳು ಹೇಳ್ತಾಳೆ? ನಿಮ್ಮ ಮಗಳಿಗೆ ಯಾವತ್ತೇ ಹೇಳ್ಕೊಟ್ಟಿದ್ದಾರಮ್ಮ? ಯಾರು ಹೇಳ್ಕೊಟ್ಟಿಲ್ಲ. ಮತ್ತೆ